ತಿಳುವಳಿಕೆಯನ್ನು ಕೊಟ್ಟರು ಮತ್ತು ಅವರನ್ನ ಸರಿದಾರಿಗೆ ತಂದರು. ಈ ಕಳಬೇಡ ಕೊಲಬೇಡ ಒಂದು ವಚನ ನಮ್ಮ ಮಗುವಿಗೆ ಕಲಿಸಿದ್ದೆ ಆದರೆ ತಂದೆ ತಾಯಿಗೆ ಮೋಸ ಮಾಡುವುದಿಲ್ಲ, ಸಮಾಜಕ್ಕೂ ಮೋಸ ಮಾಡುವುದಿಲ್ಲ, ಸಮಾಜದ ಆಸ್ತಿ ಆತನೇ ಮಗು. ಇಂಥ ವಚನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಬರೆದಿದ್ದಾರಲ್ಲ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದು ನಮ್ಮ ವಚನಗಳಲ್ಲಿದೆ. ಈ ವಚನ ಯಾರು ಪಾಲಿಸ್ತಾರ, ಯಾರು ವಚನ ಪಾಲಿಸ್ತಾರ ಅವರು ಸಂವಿಧಾನ ಪಾಲಿಸಿದಂಗೆ. ಕಳ್ಳತನ ಮಾಡಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹಾಕ್ಬೇಕು. ತನ್ನಂತಾನು ಬಣ್ಣಿಸುವುದು, ನಾನು ಪಂಡಿತ, ನಾನು ಶ್ರೇಷ್ಠ ಅನ್ನುವಂಥದ್ದು, ನಾನೇ ಸೌಕಾರ ಅನ್ನುವಂಥದ್ದು, ಇವೆಲ್ಲ ಬಿಟ್ಟು ಬಿಡ್ಬೇಕು. ಅಹಂ ಏನು ಒಯ್ಯೋದ್ರೊಳಗೆ ಏನು ಒಯ್ಯೋದಿದೆ ಈ ಭೂಮಿ ಮೇಲೆ. ಬಂದಿದ್ದೇವೆ ಹಂಗೆ ಬರ್ತೇವೆ, ಹಂಗೆ ಹೋಗ್ತೇವೆ. ಆದ್ರ ಈ ಬದುಕಿನೊಳಗ ಒಂದಿಷ್ಟು ಶರಣರಂಗ ಬದುಕಬೇಕು ಅಂತ ಅನ್ನುವಂಥದ್ದು. ನಮ್ಮ ಮನೆತನಗಳು ಹೆಂಗ ಆಗಲಾಗತ್ತವ ಅಂತಂದ್ರೆ ಒಡಕಾಗಲಾಗತ್ತವ. ನಮ್ಮ ಮಕ್ಕಳು ನಮ್ಮಿಂದ ಕೈ ಜಾರಿ ಹೋಗಲಾಗತ್ತಾರ. ನಮ್ಮ ಮಕ್ಕಳಿಗೆ ಸರಿದಾರಿಗೆ ತರಬೇಕಂದ್ರೆ ಮತ್ತೆ ನಾವು ಮಠಮಾನ್ಯಗಳ ಕಡೆಗೆ ಅವು ಮುಖ ಮಾಡುವಂತೆ ನೋಡ್ಕೊಳ್ಬೇಕು. ಯುವಕರ ದಾರಿ ತಪ್ಪಬಾರದು. ಯಾರು ಯುವಶಕ್ತಿ, ನಮ್ಮ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ಏನಂದ್ರೆ ಯುವಕ ಶಕ್ತಿ ಬಹಳ ದೊಡ್ಡದಿದೆ. ಈ ದೇಶಕ್ಕೆ ಬಹಳ ದೊಡ್ಡ ಆಸ್ತಿ ಅಂದ್ರೆ ಯುವಕರು. ಏನಾದರೂ ಸಾಧನೆಯನ್ನ ಮಾಡಬೇಕಂದ್ರೆ ಯುವಕರಿಗೆ ತಿಳುವಳಿಕೆ ಕೊಟ್ರೆ ಮುಂದಿನ ಜನಾಂಗಕ್ಕೆ ತಿಳುವಳಿಕೆ ಕೊಟ್ಟಂಗಂತ. ಮುಂದಿನ ಜನಾಂಗ ಯಾರಂದ್ರೆ ಯುವಕರು, ಮಕ್ಕಳು. ಈ ಮಕ್ಕಳು ಮತ್ತು ಯುವಕರಿಗೆ ಸಂಸ್ಕಾರವನ್ನ ಕೊಡುವಂತ ಕೆಲಸ ನಮ್ಮ ಮಠಮಾನ್ಯಗಳು ಮಾಡ್ಲಿಕತ್ತವ. ಈ ನಾಡಿನಲ್ಲಿ ಮಠಮಾನ್ಯಗಳು ಕೊಟ್ಟಂತ ಕೊಡುಗೆ ಇನ್ಯಾರೂ ಕೊಟ್ಟಿಲ್ಲ, ನಮ್ಮಿಂದ ಸಾಧ್ಯ ಇಲ್ಲ. ಮಠಮಾನ್ಯಗಳು ಅಂದ್ರೆ ಈ ದೇಶದ ಆಸ್ತಿ ಅಂತ. ನಿಜವಾದಂತ ಆಸ್ತಿ ಅಂದ್ರೆ ಅಧ್ಯಾತ್ಮ, ನಿಜವಾದಂತ ಆಸ್ತಿ ಅಂದ್ರೆ ಧರ್ಮ. ಧರ್ಮ ಅಂದ್ರೆ ಯಾವುದೇ ಜಾತಿ ಅಲ್ಲ. ಧರ್ಮ ಅಂದ್ರೆ ಸತ್ಯದ ಮಾರ್ಗದ ಮೇಲೆ ನಡಿಬೇಕು, ಸುಳ್ಳು ಹೇಳಬಾರದು. ನಾವು ದಿನನಿತ್ಯ ನಮ್ಮನ್ನು ನಾವು ಆತ್ಮವಲೋಕನ ಮಾಡ್ಕೊಳ್ಳೋಣ. ನಾವು ಎಷ್ಟು ಸುಳ್ಳು ಹೇಳ್ತೀವಿ. ಮೊಬೈಲ್ ಬಂದ ಬಳಿಕ ಸುಳ್ಳು ಹೇಳುವುದನ್ನ ಕಲಿಸಿದಂತ ಮೊಬೈಲ್, ಈ ಮೊಬೈಲ್ ನಿಂದ ನಾವು ಸುಳ್ಳು ಹೇಳಕತ್ತೀವಿ. ಎಲ್ಲಿದ್ದೀರಿ ಸರ್ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ, ರಂಜೋಳ ಹಚ್ಕೊಂಡಿದ್ರು ಸಹಿತ ನಾ ರಂಜೋಳ ಹೆಚ್ಕಡಿ ಇದ್ದೀನಿ ಅಂತ ಹೇಳುವಂತ ಕಲಿಸ್ಕೊಡುವಂತ ಈ ಮೊಬೈಲ್ ಸಂಸ್ಕೃತಿ. ಒಂದು ಪಾರ ಬಹಳ ಒಂದು ಹುಡುಗಿ ಮನೆಯೊಳಗೆ ಹಿಂಗ ತಿಕ್ಕಲಗತ್ತಿಳಂತ, ಮೊಬೈಲ್ ತಿಕ್ಕಲಗತ್ತಿಳಂತ. ಅವ್ರ ಅಜ್ಜಿ ಬಹಳ ಹುಷಾರಕ್ಕೆ ಅಜ್ಜಿ. ಆಕೆ ಬಹಳ ಮತ್ತ ಆಕಿ 80 ವರ್ಷ ಆದ್ರೂ ಸಹಿತ ಮೊಮ್ಮಗಳ ಚಿಂತೆ, ಈ ಪೀಳಿಗೆಯ ಚಿಂತೆ. ಆ ಅಜ್ಜಿ ಹೇಳ್ತಾಳ, ಏನೇ ಬಸಮ್ಮ, ಹೆಸರ ಹುಡುಗಿ ಹೆಸರು ಬಸಮ್ಮ, ಏನೇ ಬಸಮ್ಮ ಏನ್ ಮಾಡಕತ್ತೀರಿ ಅಂತ ಅಜ್ಜಿ ಕೇಳ್ತಾಳೆ. ಅಲ್ಲ ಅಜ್ಜಿ, ನಮ್ಮ ಮೊಬೈಲ್ ಮೊಬೈಲ್ ಒಳಗ ನಾನು ವಾಟ್ಸಪ್ ನೋಡಕತ್ತೀನಿ ಅಂತ ಮೊಮ್ಮಗಳು ಹೇಳ್ತಾಳೆ. ಅಜ್ಜಿ ವಾಟ್ಸಪ್ ಅಂದ್ರೆ ಗೊತ್ತೇ ಇಲ್ಲ. ಆದ್ರೆ ಅಜ್ಜಿ ಕೇಳಿದಾಗ ವಾಟ್ಸಪ್ ನೋಡಕತ್ತೀನಿ ಅಂತ ಹೇಳ್ತಾಳೆ. ಆಗ 10 ನಿಮಿಷ ಆಯ್ತು, ಆಕೆ ಮೊಬೈಲ್ ಬಿಡುವಲ್ಲೇ ಮೊಮ್ಮಗಳು. ಈಗಿನ ಸಿಟ್ಟ ಅಂದ್ರೆ ಸಿಟ್ಟ, ಏ ಬಸಮ್ಮ ಏನ್ ಮಾಡಕತ್ತಿ ಅಂತ ಮತ್ತೆ 10 ನಿಮಿಷ ಬಿಟ್ಟು ಕೇಳ್ತಾಳೆ. 10 ನಿಮಿಷ ಬಿಟ್ಟು ಕೇಳಿದಾಗ, ಅಜ್ಜಿ ನಾನು ಫೇಸ್ಬುಕ್ ನೋಡಕತ್ತೀನಿ ಅಂತ ಹೇಳ್ತಾಳೆ. ಮತ್ತೆ ಸರಿ, ಮತ್ತೆ 10 ನಿಮಿಷ ಮತ್ತೆ ಮೊಬೈಲ್ ತಿಕ್ಕಲಾಕಿ, ಹಿಂಗ್ ತಿಕ್ಕಲಾಕಿ ಮೊಬೈಲ್ ಏನೆಲ್ಲಾ ನೋಡಕತ್ತಾಳ ಅದ್ರೊಳಗ. ಮತ್ತೆ 10 ನಿಮಿಷ ಆಯ್ತು, ಏ ಬಸಮ್ಮ ಏನ್ ಮಾಡಕತ್ತೀನಿ ಅಂತ ಅಜ್ಜಿ ಕೇಳ್ತಾಳೆ. ಮತ್ತೆ ಸಿಟ್ಲಿಂದ ಕೇಳ್ತಾಳೆ, ಅಜ್ಜಿ ನಾನು ಟ್ವಿಟರ್ ನೋಡಕತ್ತೀನಿ. ಟ್ವಿಟರ್ ಅಂತ ಅನ್ನುವಂಥದ್ದು ಮತ್ತೊಂದು ಬರ್ತದ ಒಳಗಡೆ ಮೊಬೈಲ್ ನೋಡಕ್, ಟ್ವಿಟರ್ ನೋಡಕತ್ತೀನಿ ಅಂತ ಹೇಳ್ತಾಳೆ. ಹಿಂಗಾಗಿ ಅಜ್ಜಿಗೆ ಸಿಟ್ಟು ಬರ್ತದೆ. ಅಜ್ಜಿ ಉತ್ತರ ಕೊಡುವಂತದ್ದು ಬಹಳ ಚೆನ್ನಾಗಿದೆ, ನೀವೆಲ್ಲ ಕೇಳ್ಬೇಕು. ಇಲ್ಲಿ ಯಾರಾದ್ರೂ ಮೊಬೈಲ್ ನೋಡುವಂತವ್ರು, ಮೊಬೈಲ್ ಇರ್ಬೇಕಿಲ್ಲ ಅಂತಿಲ್ಲ. ಆ ಅಜ್ಜಿಯ ಮಾತಿನಲ್ಲಿ ಎಷ್ಟು ತಿದ್ದುಪಡಿ ಆಗ್ತದೆ, ನಾವು ತಿಳ್ಕೋಬೇಕು ಆ ಅಜ್ಜಿಯ ಮಾತಿನಿಂದ ಅಂತಂದ್ರೆ ಎಚ್ಚರಿಕೆ ಗಂಟೆ ಅದು. ಏ ಬಸಮ್ಮ, ನಿನ್ನಟ್ಟು ಏನಾದರೂ ನಾನು ತಿಕ್ಕಿದ್ರೆ ಇಷ್ಟು ಮನಿ ಎಲ್ಲಾ ಸ್ವಚ್ಛ ಆಗ್ತಿತ್ತು ಅಂತ ಹೇಳ್ತಾಳೆ. ಏನು ಇಷ್ಟೆಲ್ಲಾ ಮನಿ, ಪಡಸಾಲಿ, ಅಡಿಗೆ ಮನಿ, ಎಲ್ಲಾ ಕೋಣೆಗಳೆಲ್ಲಾ ಸ್ವಚ್ಛ ಆಗ್ತಿತ್ತು ಹಿಂಗ್ ತಿಕ್ಕಾದ್ರೆ.